guys, welcome back to my YouTube channel. ಇವತ್ತು ನನ್ನ ಜೊತೆ ನನ್ನ PU ಫ್ರೆಂಡ್ಸ್ ಇದ್ದಾರೆ. ಇವತ್ತು ನಾವು ಮತ್ತು ಅನುಷಾ ಮತ್ತು ಇನ್ನೊಬ್ಬರು ಚಾಂದಿನಿ ಮನೆಗೆ ಬಂದಿರೋದು. ಇದೇ ಫಸ್ಟ್ ಟೈಮು. ಅನುಷಾ ಇದೇ ಫಸ್ಟ್ ಟೈಮು ನನ್ನ ವ್ಲಾಗಲ್ಲಿ ಕಾಣಿಸ್ಕೊತಾ ಇರೋದು. ಇವರು ಇದು ಅನುಷನ್ ಮಗಳು ದಿಯಾ, ಇವಳು ಚಾಂದಿನಿ ಮಗ. ಇಲ್ಲೊಂದು ಗುಂಡಾಡಿ ಹಾಯ್ ಮಾಡ. ಹಾಯ್. ಹಾ ಏನ್ ಸ್ಮೈಲು. ನಡಿ ಒಳಗಡೆ ನಡಿ. ಹಾಯ್ ಮಾಡು. ಇವಳು ನಾವು 3 ಜನ ಬೆಸ್ಟ್ ಫ್ರೆಂಡ್ಸು ಗೈಸ್, ನಮ್ಮ ಕಾಲೇಜ್ ಮೇಟ್ಸು. ತುಂಬ ದಿನ ಆದಮೇಲೆ ಸಿಕ್ಕಿದ್ದೀವಿ. ಈಗ ಇವಳು ಕುಕ್ ಮಾಡ್ತಾಳೇನಂತೆ ನಮಗೆಲ್ಲರಿಗೂ. ನೋಡೋಣ ಏನು ಮಾಡ್ತಾಳೆ ಅಂತ. ಹಾಯ್ ಮಾಡ್ರಿ ಎಲ್ಲ. ಏನೇನಿದೆ ಇಲ್ಲಿ? ಬರೀ ಫ್ರೀಸರ್ ಐಟಮ್ಸ್. ಇದೇನೇ ಚಿಕನ್ ಅನ್ಸುತ್ತೆ. ಅದು ನಾನ್ ವೆಜ್. ನಾನ್ ವೆಜ್ ಅದು ಮುಟ್ಬೇಡಿ ಹಂಗಾರೆ ಇವಾಗ ಅಡುಗೆ ಮಾಡ್ಬೇಕಾರೆ. ಅದ್ಯಾವುದು ಮುಟ್ಟಿಲ್ಲ, ಅದು ಫಿಶ್ ಚಿಕನ್ ಫಿಶ್. ಗೈಸ್ ನೋಡಿ, ಇವಳು ತುಂಬಾನೇ ವೆರಿ ಗುಡ್ ಕುಕ್ ಇವಳು. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ಮೇಂಟೈನ್ ಮಾಡಿ ಎಲ್ಲ ಥರನೂ ಎಲ್ಲ ಥರ ಐಟಮ್ಸ್, ಕಿಚನ್ ಐಟಮ್ಸು ಇದೆ ಇವಳ ಹತ್ರ. ಅದೇ ನಾವು ಮತ್ತೆ ಇವಳಿದ್ದಾಳಲ್ಲ, ಇವಳು ಮತ್ತೆ ನಾನು ಇಬ್ರು ಅಂತ ಏನು ಕಿಚನ್ ಲವರ್ ಅಲ್ಲ. ಇವಳು ಮಾತ್ರ ಹೆವಿ ಕಿಚನ್ ಲವರ್. ಏನ್ರಿ ಮಾಡ್ತಾ ಇದ್ದೀರಾ? ಹಾ ಬಾ ಬಾ. ಅಟೆನ್ಷನ್, ಸ್ಟ್ಯಾಂಡರ್ಡ್ ಅಟೆನ್ಷನ್, ಸ್ಟ್ಯಾಂಡರ್ಡ್. ಆಯ್ತು ಹೋಗಿ ಸಾಕು. ಗೈಸ್ ನೋಡಿ, ಇವನು ನಮಗೆ ಅಂತ ಪಲಾವ್ ಮಾಡ್ತಾ ಇದ್ದಾಳೆ. ಸೊ ನಾವು ಇವಾಗ ಅಡುಗೆ ಮಾಡ್ತಾ ಇದ್ದಾರೆ. ಅದ್ರೆ ನಾನು ನೋಡ್ತಾ ಇರ್ತೀನಿ ಗೈಸ್. ನಂಗೆ ಅಡುಗೆ ಮಾಡಕ್ಕೆ ಇಷ್ಟನೇ. ಇಲ್ಲ ಬರುತ್ತೆ ನನಗೂನು. ಆದ್ರೆ ಅಷ್ಟೊಂದು ನಾನು ಮಾಡಲ್ಲ, ಅಂದ್ರೆ ಇಂಟ್ರೆಸ್ಟಿಂಗ್ ಆಗಿ ಮಾಡಲ್ಲ. ಮಿಲ್ಕಿ ಮಿಸ್ಟ್ ಅಂದ್ರೆ ಒಳಗಡೆ ಏನಿರುತ್ತೆ? ಇಲ್ಲ ಅಲ್ಲ ಕಣೆ, ಅಲ್ಲ ಇದು ಕರ್ಡ್. ಇದು ಜಸ್ಟ್ ದಿಸ್ ಇಸ್ ಬಾಕ್ಸ್. ಅದೇನೆ ಬಾಕ್ಸ್. ಇನ್ಸೈಡ್ ಇಸ್ ಕೊತ್ತಂಬರಿ ಸಾಪ್, ಪುದೀನಾ ಸಾಪ್. ನೋಡಿ ಗೈಸ್, ಮಿಡಲ್ ಕ್ಲಾಸ್ ಜಿಮ್ ಗೈಸ್, ಮಿಡಲ್ ಕ್ಲಾಸ್ ಜಿಮ್. ಮಿಡಲ್ ಕ್ಲಾಸ್ ಅಲ್ಲಿ ಇರೋರು ಇಷ್ಟು ದೊಡ್ಡ ಮನೇಲಿ ಇರ್ತಾರ. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಾನೆ. ನೀವು ಗೈಸ್ ಇಷ್ಟೆಲ್ಲ ಮುಳುಗಿ ಮಿಲ್ಕಿ ಮಿಸ್ಟ್ ಬನ್ನಿ, ನಿಮ್ ಕಲೆಕ್ಷನ್ ತೋರಿಸ್ತೀನಿ ರೀ ಗೈಸ್. ನೋಡಿ ಗೈಸ್, ನಂದಿನಿ ಅವರು ಮಿಲ್ಕಿ ಮಿಸ್ಟ್ ಯೂಸ್ ಮಾಡ್ತಾ ಇದ್ದಾರೆ. ನಂದಿನಿ ಆಲ್ವೇಸ್ ಮಿಲ್ಕಿ ಮಿಸ್ಟ್ ಯೂಸ್. ಒಳ್ಳೆ ಫ್ಯಾಮಿಲಿ ಮ್ಯಾನ್ ಆಗೋ ಕಣೆ ಅವರು. ನಾನು ಫ್ಯಾಮಿಲಿ ಮ್ಯಾನ್ ಅನ್ಸಲ್ವಾ? ನಾನು ಎಷ್ಟೊಂದು ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡಿರ್ತೀನಿ. ಅದೆಲ್ಲ ಅಂದ್ರೆ ಇವಳು ಮಾಡ್ತಾರೆ ರೀತಿ ಗೃಹಿಣಿ. ಅಪ್ಪಟ ಗೃಹಿಣಿ ಇವಳು. ಇಲ್ಲ ಆಡ್ಸ್ಕೊಳಕ್ ಏನೇನ್ ಹಾಕೊಂಡೆ? ಮೊಸರನ್ನ ಹಾಕೋದ್ರ ಕಡೆ ಆಡ್ಸ್. ಫ್ಯಾಮಿಲಿ ನೋಡುತ್ತೆ ವಿಡಿಯೋಗಳನ್ನ. ದೇವ್ರಾ, ಏನೇ ನಿಂದು ಬಾಯಿಲಿ ನಿನ್ಗ ಅಲ್ಲಿ ಇದ್ರ ಮೇಲೆ ಕೂರಿಸ್ತೀನಿ ಬರ ನಿನ್ನ. ಇಲ್ಲಿ ನೋಡಿ, ಇದ್ರ ಮೇಲೆ ಕುತ್ಕೋಬಿಡು. ಇಲ್ಲಿ ಇದ್ರ ಮೇಲೆ ಕುತ್ಕೋಬಾ. ಅಯ್ಯ ಏನಮ್ಮ ಇಲ್ಲಿ ಒಬ್ಳೆ ಏನ್ ಮಾಡ್ತೀಯಾ?
ಬಾಯ್ಲಿ ಅಲ್ಲೇ ನಮ್ ಜೊತೆ ಇರುವೆ ಬಾ ಒಳಗಡೆ ಅಡಿಗೆ ಮಾಡೋಣ ಬಾ ಇಬ್ರು ಬಾಯ್ಲಿ ಅಯ್ಯೋಲಿ ಏನ್ ಹೆಂಗ್ ಹೊಡೆದಾಡ್ತಾ ಇದಾರೆ ಅವರು ಮಗ ತುಂಬಾ ದೊಡ್ಡ ಕೆಲಸ ಮಾಡಿದ ನನ್ ಗಂಡ ವಿಡಿಯೋ ನೋಡ್ಬೋದು ಪೂಜಾ ಏನ್ ಹಿಂಸೆ ಕೊಡ್ತಾವ್ರಂತೆ ಅವರು ನಿಂಗೆ ಈಗ ಮಾಷ ಅಂತ ಬರ್ಬೇಕು ಅಷ್ಟೇ ತಾನೆ ಅದು ಒಪ್ಕೋ ಸರಿ ಕೊಟ್ಬಿಡು ಮೊಬೈಲ್ನೆ ಹೋಗಿ ತಗೊಳ ತಾಯಿ. ತಗೋ ಹಾ ಇದಕ್ಕೆ ಇಷ್ಟ ನಾಟಕ ಆಡ್ತಾ ಇದ್ಲಲ್ಲ ಅವಳು ಮಗ ಒಂದು ದೊಡ್ಡ ಲಿಕ್ವಿಡ್ ನಲ್ಲಿ ಬರೀ ಒಂದ್ ಲಿಕ್ವಿಡ್ ಉಳಿಸಿದಾನೆ ಅದು ಸ್ವಲ್ಪ ಸಂತೋಷಂಗೆ ಗೊತ್ತಾಗಿಲ್ಲ ಗೊತ್ತು ಮಾಡ್ತೇನೆ ಏನಕ್ಕೆ ಬಕೆಟ್ಗೆ ಮಗರಾಯ ಲಿಕ್ವಿಡ್ ನ ಚೆಲ್ಲಿ ಗೋರಿ ಎಲ್ಲ ಮಾಡಿದಕ್ಕೆ ಒಂದ್ ಲೀಟರ್ ಸಿಕ್ಕಿದೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ ಎಂತ ಮಕ್ಕಳು ಜನ್ಮ ಕೊಟ್ಟಿದ್ದಾರೆ ನಮ್ಮ ಯಾವ್ದನ್ನ ಕಟ್ ಮಾಡಲ್ಲ ಗೈಸ್ ಏ ಬೇಗ ಇವತ್ತೇ ಮಾಡ್ತಿರ್ತಾನೆ ಪಲ್ಲವು ಚಾಂದಿನಿ ಇಸ್ ವೆರಿ ಸ್ಲೋ ಏ ಇಲ್ಲ ಕಣೆ ಅವ್ಳು ಬೇಗ ಬೇಗ ಕಟ್ ಮಾಡಿದ್ಲು ನೀನಾ ಏನಿಲ್ಲ ಜಾಗ ಇಲ್ಲ ನೀನ್ ತಳ್ಬಿಟ್ಟು ಈಗ ನೆಲದ್ನೇ ಹಾಕತ್ತವಳೆ ಬಿಡು ಎಲ್ಲ ಕ್ಲೀನ್ ಮಾಡವಳೆ ನಮ್ಮ ಸ್ಲ್ಯಾಬ್ ಕ್ಲೀನ್ ಆಗಿದೆ ಏ ಇನ್ನು ಸ್ವಲ್ಪ ಈ ಕಡೆ ಬನ್ನಿ ನೀವು ಕಾಣಿಸ್ತಾ ಇಲ್ಲ ನಾನು ಈ ಕಡೆ ಬಂದ್ಬಿಡಿ ಅವಳು ಅವಳೇ ಕಟ್ ಮಾಡ್ಲಿ ಈ ಕಡೆ ಬಂದ್ಬಿಡು ಫ್ರೆಶ್ ಅಂಡ್ ಫ್ರೆಶ್ ವಾಶ್ ಮಾಡಿದ್ರೆ ಫ್ರೆಶ್ ಅಂತ ಫ್ರೆಶ್ ಇನ್ನು ಸೊಪ್ಪು ಕಸನೇ ತೆಗ್ದಿಲ್ಲ ಫ್ರೆಶ್ ಅದಕ್ಕೆ ಫ್ರೆಶ್ ಅದು ಕಸ ತೆಗ್ದಿದ್ರೆ ಕ್ಲೀನ್ ಆಗಿರ್ತಿತ್ತು ಚೆನ್ನಾಗಿ ಮಾತಾಡ್ಕೊಳ್ತಿದ್ವಿ ಬಿಡೆ ಏನೇ ಆಗ್ಲಿ ಮಾತು ಕತೆ ಎಲ್ಲ ಚೆನ್ನಾಗಿ ಆಡ್ತಾಳೆ ಕಣೆ ಅವ್ಳು. ಈಗ ಮೆಂತೆ ಪಲಾವ್ ತಾನೆ ಇದು ಹಂಗಾದ್ರೆ ಮೆಂತೆ ಹಾಕಿದ್ರೆ ಕರ್ಕೆ ಪಲಾವ್ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ವಿ ಈ ಪಕ್ಕದ್ರಲ್ಲ ಪಾನಿಪುರಿ ಅದ್ ಯಾವ ಪಾನಿಪುರಿ ತಿಂತ ಇದ್ದ ನನಗೂ ಅದೇ ಅನ್ಕೊಂಡೆ ನೀನು ರೈಟ್ ಮನೆ ಗೊತ್ತಾಗ ನಮ್ಮ ಮನೆ ಬರಕ್ಕೆ ನಮ್ಮ ನೋಡಿಂದ ಇಂಡಿಕೇಟ್ ಹಾಕೊಂಡು ನನ್ ಗಡ್ಡ ಅದು ವಾಶ್ ಪುರಿ ಹೌದಾ ಸಿಮ್ಮನ್ ಫೇವ್ರೇಟ್ ಅದು ಅಣ್ಣ ನೆನೆ ಬಂದೈತೆ ನಾವು ಮೊನ್ನೆ ತಿನ್ಕೊಂಡ್ಬಂದ್ವಿ ಒಂದ್ ಪ್ಲೇಟ್ ಕೂಡ ಇಲ್ಲಿ ಪ್ಲೇಟ್ ಹಾಕಲ್ಲ ವಾಶ್ ಮಾಡಿ ಹಾಕೆ ಹಾಕೆ ಇಲ್ಲ ಒಳಗೆ. ಅನು ಈ ಸಿಂಕಲ್ ವಾಶ್ ಅಲ್ಲ ಇದನ್ನ ಏನ್ ಮಾಡ್ತೀಯ ಅಲ್ಲ ಇಷ್ಟ ಬೇಗ ಉಂಟೋಗ್ಬಿಟ್ಟಿದೆ ಅಲ್ಲ ನೀನ್ ಮೊದ್ಲೇ ಅಲ್ಲ ದಿನ ಹಾಕ್ತೀಯ ನೀನು ಹಂಗಾದ್ರೆ ಇದನ್ನ ಮೊನ್ನೆ ಕಟ್ ಮಾಡಿದ್ದಲ್ಲ ಅವಾಗ ಸ್ವಲ್ಪ ಉಳಿದಿತ್ತು ಉಳಿದಿದೆ ಹಾಕು ಇದ್ರೊಳಗಡೆಗೆ ಸಾಕು ಕ್ಯಾರೆಟ್ ನಿಮ್ಗೆ ಕಟ್ ಮಾಡ್ತಾ ಇದ್ದಾಳೆ ಗೈಸ್ ನೋಡಿ ಹೆಂಗ್ ಕಟ್ ಮಾಡ್ತಾರೆ ಅಂತ ಏ ನಾನೇನ್ ಅಂತ ಬ್ಯಾಡ್ ಕುಕ್ಕರ್ ಅಲ್ಲ ಕಣೆ ಸಾರಿ ಬ್ಯಾಡ್ ಕುಕ್ ಅಲ್ಲ ಕಣೆ ತಗೊಳ್ರೆ ವಾಶ ಮಾಡಿದ್ರೆ ಇದೆ ಏ ಇಲ್ಲ ಕಣೆ ವಾಶ್ ಮಾಡ್ಬಿಟ್ಟೆ ಕಟ್ ಮಾಡ್ತಾ ಇದ್ಲ ಅವಳು ತಗೊಳೆ ಯಾರೋಳು ಆ ತುಪ್ಪ ಹಾಕಿದ್ರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಣೆ ಅಡ್ಗೆನೆ ಮಾಡಲ್ಲ ಅಂದ್ರೆ ಇವಳು ಹೆವಿ ಮೇಂಟೆನೆನ್ಸ್ ಅನ್ಸುತ್ತೆ ಗೈಸ್ ಆದ್ರೆ ನಾವೆಲ್ಲ ಏನು ಪಿಯು ಅಂದ್ರೆ ತುಂಬಾ ಲೋಕಲ್ ಇದ್ದಿದ್ ನಾವ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಯಾವಾಗೆಲ್ಲ ಪಿಯು ನದಿ ಅಲ್ವೇನೆ ನಮ್ಮಂತ ಲೋಕಲ್ ಯಾರಿದ್ರೆ ಇರ್ಲಿಲ್ಲ ತಾನೆ ಗೈಸ್ ಇವಾಗ ರೆಡಿ ಕುಕ್ಕಿಂಗು ಇದಕ್ಕೆ ಮೆಂತ್ಯ ಪಲಾವು ಅಂತ ನಾನ್ ಕರಿತಾ ಇದ್ದೀನಿ ಮತ್ ಮೆಂತ್ಯನೂ ಹಾಕ್ತಾ ಇದಿಲ್ಲ ಮೆಂತ್ಯ ಸೊಪ್ಪು ಸೊಪ್ಪು ನಾರ್ಮಲ್ ಅಲ್ಲ ವೆಜ್ ಪಲಾವ್ ಅಂದ್ಬಿಡು ಪೇಪರ್ ಐತಲ್ಲ ಅದು ಬಕೆಟ್ಗೆ ಹಾಕು ಅಂದ್ರೆ ಇವಾಗ ಆಡ್ಸ್ಕೊಳಲ್ವಾ ನೀನ್ ಏನುವೆ ಓ ಆಗ್ಲೇನೆ ಆಡ್ಸೋಬಿಟ್ಟವಳು ಕಣ ಓ ಇರೇ ಇಷ್ಟು ಚೆನ್ನಾಗಿ ಮಾಡ್ಕೊಂಡವಳೆ ಅವಳು ಸೋಮವಾರನೇ ಐಟಮ್ಸ್ ಫೋನು ಕೊಟ್ನಲ್ವಾ ಇಲ್ಲೇ ಚಿನ್ನ ತಗೊಂಡು ಹೋಗೋಣ ನೋಡು ಗೈಸ್ ಆದ್ರೂನು ಇವಳು ಎಷ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ಅಂದ್ರೆ ಅಡಿಗೆ ಮನೆಯಲ್ಲ ಅದನ್ನ ಹೇಳಕ್ಕೆ ಆಗ್ತಾ ಇಲ್ಲ ನನ್ ಕೈಲಂತೂ ನೋಡಿ ಯಾವ ಕಬೋರ್ಡ್ ತೆಗೆದ್ರುನು ಎಲ್ಲಾ ಐಟಮ್ಸ್ ಇರೋದೇ ಇಬ್ರು ಗೈಸ್ ಆದ್ರೆ ಇವಳು ಎಷ್ಟ್ ಚೆನ್ನಾಗಿ ಇಟ್ಕೊಂಡಿದ್ದಾಳೆ ನಾಳೆ ಜನ ಅಯ್ಯೋ
ಎಷ್ಟ್ ಪುಡಿಗಳಿದೆ, ಸಿಕ್ಕಾಬಟ್ಟೆ ಪೌಡರ್ಸ್. ಅಂದ್ರೆ ಇವಳು ತುಂಬಾನೇ ಅಡ್ಗೆ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ. ಹಾ ಹಾ ಬಂದೆ ಇಲ್ಲಿ ನೋಡಿ ಗೈಸ್. ಇಲ್ಲ ಆದ್ರೂ ಬಿಡ, ನಿನ್ ಕಿಚನ್ ಲವರ್ ಅದ ಕಡೆ ಇರುತ್ತೆ. ಫ್ರಿಜ್ ಆಗ್ಲೇ ಮಾಡ್ಕೊಂಡ್ವಿ. ನಾನು ಈ ತರ ಈಗ ಸ್ಟೀಮ್ ಬರುತ್ತಲ್ವಾ, ಅವಾಗ ಏನ್ ಮಾಡೋದಂತ ಅಷ್ಟೇ ಭಯ. ಆಮೇಲೆ ಇಲ್ಲಿ ತುಂಬಾ ಕಷ್ಟೇ, ಅಷ್ಟು ಬೆಳೆಸಿಲ್ಲ. ಸಾಕು. ಲೈಟ್ ಆನ್ ಮಾಡು. ಲೈಟ್ ಆನ್ ಮಾಡಿದ್ರೆ ಆಯ್ತು. ನೋಡಿ ಈಗ ಚೆನ್ನಾಗಿ ಕಾಣಿಸ್ತಾ ಐತೆ. ಲೈಟ್ ಆನ್ ಮಾಡಿಲ್ಲ ಇವಳು ಅವಾಗ್ಲಿಂದ. ಏನು ಈ ಸ್ಟ್ಯಾಂಡ್ ಮಾತ್ರ ನೀನ್ ತೆಗೆದು ಬಿಡು. ಸಾರಿ, ಈ ಸ್ಟ್ಯಾಂಡ್ ಮಾತ್ರ ತೆಗೆದು ಬಿಡು. ಅಷ್ಟೇ, ಆಮೇಲೆ ನೀನ್ ಆರಾಮಾಗಿ ವಿಡಿಯೋ ಮಾಡ್ಕೋಬಹುದು. ಇದ್ರ ಮೇಲೆ ಇಡ್ಬೋದು, ಸ್ಲ್ಯಾಬ್ ಮೇಲೆ ಇಲ್ಲೇ ಇಡ್ಬೋದು. ಆದ್ರೂ ಇದು ಮಾತ್ರ ಸಕ್ಕದ ಕಾಣಿಸ್ತಾ ಇದ್ ಕಡೆ. ಅದೇ ಇದು ಮಿಲ್ಕಿ ಮಿಸ್ಟ್. ಅದು ಲಾಸ್ಟ್ ಡ್ರೈ ಫ್ರೂಟ್ಸ್. ಘಮ ಘಮ ಅಂತ ಐತೆ ಮಾತ್ರ ಕಡೆ. ವಿಡಿಯೋ ಹೇಳ್ತೈತೆ, ಸೀರಿಯಸ್ ಆಗಿ ಹೇಳ್ತಾ ಇದೀನಿ ಕಡೆ. ಘಮ ಘಮ ಅಂತ ಐತೆ ಅಂತ ಹೇಳ. ಬೇಗನೂ ಅಡುಗೆ ಮಾಡಕ್ ಕಲ್ತ್ಕೊಂಡು ಹೇಳ್ತಾನೆ. ನಮ್ಮ ಮನೇಲಿ ನಾವು ನಿಜ ಹೇಳ್ತಿಲ್ವಾ, ಯಾರನ್ನು ನನ್ ಮದ್ವೆ ಆಗೋದಕ್ಕಿಂತ ಮುಂಚೆ ಇದ್ರಲ್ಲ, ಯಾರನ್ನು ನಾನು ಅಡ್ಗೆ ಮಾಡ್ತೀನಿ ಅಂತ ಅನ್ಕೊಂಡೆ. ಬಿಡು, ನೀನ್ ಆ ಸ್ಟೇಜ್ ಅಲ್ಲಿ ಇರ್ಲಿಲ್ವಲ್ಲ ಆಗ. ಹೆಂಗೆ ಗೊತ್ತೇನೆ ಇವಳು ಗೈಸ್, ಏನ್ ಗೊತ್ತಾ, ನಾನ್ ಹೇಳ್ಕೊಟ್ಮೇಲೆ ಇವಳು ಕಲ್ತ್ಕೊಂಡಿರೋದು ಚಾಂದಿನಿ. PU ನಲ್ಲಿ ಏನು ಗೊತ್ತಿರ್ಲಿಲ್ಲ ಇವಳಿಗೆ. ನಾನು ಡೈಲಿ ಒಂದೊಂದ್ ರೆಸಿಪಿ ಹೇಳ್ಕೊಡ್ತಾ ಇದ್ದೆ. ಅದನ್ನ ಇವಳು ಇಷ್ಟು ಚೆನ್ನಾಗಿ ಮಾಡಕ್ ಕಲ್ತ್ಕೊಬಿಟ್ಟವಳೆ ಗೈಸ್ ಮಾತ್ರ. ಅಂದ್ರೆ ಇವಾಗ್ಲೂ ಸ್ವಲ್ಪ ನಾನೇ ಟ್ರೈನಿಂಗ್ ಕೊಟ್ಟಿರೋದು. ವಿಡಿಯೋ ಹಿಂದೆ ನಂದೇ ಟ್ರೈನಿಂಗು, ವಿಡಿಯೋ ಮುಂದೆ ಮಾತ್ರ ಇವಳು ಮಾಡ್ತಾ ಇದ್ದಾಳೆ. ಆಲೂಗೆಡ್ಡೆ ಹಾಕಿಲ್ಲ, ಹಾಗೆ ನೀನ್ ತಗೊಳ್ಳಿ ಟ್ರೈನಿಂಗ್ ಕೊಟ್ಟವಳಂತೆ. ಆಲೂಗೆಡ್ಡೆ ಏನ್ ಬೇಡ, ಇದಕ್ಕೆ ಹೇಳ್ಕೊಟ್ಟಿಲ್ವಾ ನಿನ್ಗೆ? ನಾನು ಆಲೂಗೆಡ್ಡೆ ಇಲ್ದೇನೆ ಬಾತ ಟಚ್ ಮಾಡಲ್ಲ. ಅದೇ ನೀನ್ ಆಡ್ ಅಪ್ ಮಾಡ್ಕೊಂಡಿದ್ಯಾ ಹಂಗತ್ತೆ. ನಾನ್ ಕಟ್ ಮಾಡ್ತೀನಿ ಕಡೆ. ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಕಡೆ ಒಟ್ನಲ್ಲಿ. ನಿಜವಾಗ್ಲೂನು ನಮ್ತಾನೆ ಇಲ್ಲ ನೋಡಿ ಗೈಸ್ ಇವ್ರು. ನನ್ಕಿಂತಾನು ಅಡುಗೆ ಮಾಡ್ತಾರ ಇವ್ರು ಏನ್ ಗೊತ್ತಾ, ಈಗ ನೀಟಾಗಿ ಹಿಡಿಯ ಕ್ಯಾಮ್ರಾ ಹಿಂದಕ್ ಹೋಗಿ. ಇವ್ರು ಮದ್ವೆ ಆದ್ಮೇಲೆ ಕುಕಿಂಗ್ ಕಲ್ತವ್ರೆ ಗೈಸ್. ಆದ್ರೆ ನಾನು ಮದ್ವೆಗೂ ಮುಂಚೆ ನಾನು ಒಂದ್ 7ನೇ ಕ್ಲಾಸ್ ನಾನು ಗೈಸ್ ನೋಡಿ, ಫೈನಲಿ ನಾನ್ ಫೈನಲ್ ಟಚ್ ಕೊಟ್ಟಿಲ್ಲ ಅಂದ್ರೆ ಅದು ಅಷ್ಟೊಂದು ಉಪ್ಪ ಅದನ್ನೇ ಹೇಳಿದ್ ನಾನು ಇವಾಗ ಫೈನಲ್ ಟಚ್ ಅಂತ. ಎಲ್ ಮಡಿಕೊಂಡಿದೀನಿ ಇಲ್ಲ ಕಡೆ, ನಾನು ಚೆನ್ನಾಗ್ ಮಾಡ್ತೀನಿ. ಇಲ್ಲಿ ಮದ್ವೆ ಆದ್ಮೇಲೆ ಏನೇನೆಲ್ಲ ಮಾಡಿದ್ದೀನಿ? ಎಲ್ಲಾನು ಮಾಡ್ತೀನಿ. ಅಂದ್ರೆ ನನ್ನೇನ್ ಅಡಿಗೆ ಮಾಡಕ್ ಇನ್ನೂ ಬಿಟ್ಟಿಲ್ಲ ಅವ್ರು. ನಂಬಿಕೆ ಇಲ್ಲ. ನಮ್ಮ ಅತ್ತೆನೆ ಇಲ್ಲ 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 ನಮ್ಮ ಅತ್ತೆನೆ ಮಾಡ್ತಾರೆ. ನಾನೇನ್ ಮಾಡಂಗಿಲ್ಲ, ನಾನು ಬೇರೆ ಕೆಲಸ. ಇಲ್ಲ, ನಾನು ನಮ್ಮ ಅತ್ತೆ ಎಲ್ಲ ಅಡಿಗೆ ಮಾಡ್ಕೊತಾರೆ. ಅಡಿಗೆ ನೋಡ್ಕೊತಿದ್ದು ಎಣ್ಣೆ ಹಾಕ್ಬಿಟ್ಟು ಫುಲ್ಲು ಕುದೀತಾ ಇರುತ್ತೆ. ಅವಾಗ ನೀನ್ ಹಾಕಿದ್ಯಲ್ಲ ಲೋಟದಲ್ಲಿ ಅರ್ಧ ಲೋಟ ಹಸಿ ಅದೇ ಹಸಿಟ್ ಹಾಕ್ಬಿಟ್ಟು ಹಸಿಟ್ ಹಾಕಿ 5 ಮಿನಿಟ್ಸ್ ಸ್ವಲ್ಪ ಹಸಿ ಹಾಕ್ಬಿಡ್ತಿರಬೇಕು ಅಂತ. ಅದು ಒಂದು ಕ್ವಾಂಟಿಟಿ ಬೇಯುತ್ತೆ, ಸ್ವಲ್ಪ ಬೇಯ್ದಿರುತ್ತೆ. ಜಾಸ್ತಿ ಹೊತ್ತಿಗೂ ಬಿಡ್ಬೇಡ, ಒಂದ್ 5 ನಿಮಿಷ. ಅದೇನೆ, ಅದಾದ್ಮೇಲೆ ಹಸಿಟ್ ಹಾಕ್ತಿವಿ. ಒಂದು ಮೆಜರ್ಮೆಂಟ್ ಒಂದ್ ಬೌಲ್ ಇಟ್ಟು ಒಂದು ಬೌಲ್. ನಿಮ್ಗೆ ಅವಳಿಗೆ ನಮ್ದಾದ್ರೂ ಅಳತೆ ಗೊತ್ತಾಗುತ್ತೆ ನಮ್ಗೆ. ಅದೇ ಕಡೆ ನನಗೆ ಹಸಿಟ್ ಹಾಕಿದ್ಮೇಲೆ ಗೊತ್ತಾಗಲ್ಲ. ಬಿಟ್ಬಿಡು. ನಾನೇನ್ ಮಾಡ್ತೀನಿ ಗೊತ್ತಾ, ಅದ್ ಕಲಿಸ್ಬೇಕಾದ್ರೆ ಗಂಟಾಗುತ್ತೆ. ನಾನ್ ಹೇಳಕ್ ಕೇಳು. ಈಗ ಹಸಿಟ್ ಆದ್ರೆ ಪೂಜಾ ಉಯ್ತಿಯಲ್ವಾ, ಹಸಿಟ್ ಉಯ್ತಿಯಲ್ವಾ, ಸ್ವಲ್ಪ ಹಿಂಗೆ ಇದ್ ಮಾಡು, ಫ್ರೆಶ್ ಮಾಡು. ಅಂದ್ರೆ ನೀರೆಲ್ಲ ಮಧ್ಯಕ್ಕೆಲ್ಲ ಹೋಗಿ ಅದು ಇನ್ನೂ ಬಾಯ್ಲ್ ಆಗುತ್ತೆ. ಬರೀ ಹಸಿಟ್ಟು ಮಧ್ಯ ಮಾತ್ರ ಇರುತ್ತೆ, ಸುತ್ತ ಬೆನ್ನಿರುತ್ತಲ್ವಾ, ಸ್ವಲ್ಪ ಅಳ್ಳಾಡ್ಸ್ಬೇಕು ಹಸಿಟ್ನ. ಅವಾಗ ನೀರೆಲ್ಲ ಮಧ್ಯಕ್ಕೂ ಹೋಗುತ್ತೆ, ಹಿಟ್ಟದ ಮಧ್ಯಕ್ಕೆ. ಈಗ ಹಿಂಗ್ ಕುಕ್ತೀವಲ್ವಾ, ಎಲ್ಲ ಮಧ್ಯಕ್ಕೆಲ್ಲ ಹೋಗಿ ಎಲ್ಲಾ ಕಡೆಗೂ ಆಯ್ತದೆ. ಅದಾದ್ಮೇಲೆ 2 ಮಿನಿಟ್ಸ್ ಅಷ್ಟೇ ಬಿಡು, ಅದನ್ನೂ ಜಾಸ್ತಿ ಬೇಯಿಸ್ಬಾರ್ದು, ಬೇಡ. ಅದು ಬೇಯ್ತಿದಂಗೆ ಒಂದೇ ನಿಮಿಷ ಹಿಂಗ್ ಫುಲ್ ಹಿಂಗೆ ತಿರುಗ್ಬಿಡ್ಬೇಕು 2 ಸೈಡ್. ಆಂಟಿ ಕ್ಲಾಕ್ ವೈಸ್ ಹಿಂಗೊಂದು
ಹಿಂಗೆ Rotate ಮಾಡಿದ್ರೆ ನೀಟಾಗಿ ಬರುತ್ತೆ. ನಾನ್ 2 ಮಿನಿಟ್ಸ್ ಅಷ್ಟೇ ಬಿಡೋದು. ನಾನ್ ಜಾಸ್ತಿ ಹೊತ್ತು ಬೇಯಿಸ್ತೇನೆ. ಯಾಕಂದ್ರೆ ನನಗೆ ಬೇಯಿಸಿಲ್ಲ ಅಂದ್ರೆ ಬೇಯಿಸ್ಬೇಕು. ಸಮಾಧಾನ ಆಗಲ್ಲ. ಚೆನ್ನಾಗಿರಲ್ಲ, ಇದಾಗುತ್ತೆ ಏನಂದ್ರೆ ನಾನ್ ಮಾಡ್ಕೊಟ್ಟಿಲ್ಲ ಗಂಟೆ ಆಗುತ್ತೆ. ನಂಗೆ ಇಲ್ಲ. ಹೊಟ್ಟೆ ನೋವು ಬರುತ್ತೆ ಬೆಂದಿಲ್ಲ ಅಂದ್ರೆ. ನಾನ್ ಮಾಡ್ಕೊತೀನಿ ನೋಡು. ಅದು ಬೆಂದಿಲ್ಲ ಅನ್ನಕ್ಕೆ ಬೇರೆ ತರ ಬರುತ್ತೆ ಕಣೆ. ಅದು ಅಂಟುತ್ತೆ. ಹಾ, ಕೆಲವ್ರು ಅಂಬ್ಲಿ ಬೇಯಿಸ್ಕೊಂತಾರೆ, ಹಸಿ ಇದ್ಮೇಲೆ ಬೇಯಿಸಲ್ಲ. ನಾನು ಅಂಬ್ಲಿ ಜಾಸ್ತಿ ಹೊತ್ತು ಬೇಯಿಸಲ್ಲ, ಹಸಿ ನಾನು ಚೆನ್ನಾಗಿ ಅಂಬ್ಲಿ ಅಂಬ್ಲಿ ಜಾಸ್ತಿ ಹೊತ್ತು ಬೇಯಿಸಲ್ಲ ನಾನು. ನೀನು ಒಂದಿನ ಬರ್ತೀರ ಅನ್ನ ಸಾರು ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಮಾಡೋಣ ಬಿಡು. ಬಂದಾಗ ಅನ್ನ ಸಾಂಬಾರು ಮುದ್ದೆನೆ ಮಾಡ್ಕೊಳ್ಳೋಣ. ನಿನ್ ಗಂಡನಿಗೂ ನೀನ್ ಮುದ್ದೆ ಮಾಡ್ಕೊಡ್ಬೇಕಲ್ಲ. ನಮ್ ಗಂಡ ಎಲ್ಲ ಏನ್ ಊಟದಲ್ಲೇನ್ ಅಂತ ಇದ್ರಾಗ ತಿನ್ನಲ್ಲ ಕಣೆ. ಸಂತು ಹಾ ಊಟದಲ್ಲಿ ಒಂಚೂರು ಇದ್ದೇ ಬೇಕು ಅನ್ನೋ ತರ. ಹಾ ಇಲ್ಲ ನಮ್ ಕಡೆದಿಲ್ಲ. ದೋಸೆ ಇಡ್ಲಿ ಈ ತರ ತಿನ್ನಲ್ಲ. ಎಲ್ಲರೂ ಲೈಟ್ ಐಟಮ್ಸ್ ಇರುತ್ತೆ. ಸಂತುಗೆ ಮುದ್ದೆ ಊಟ ಇರ್ಬೇಕು, ಇಲ್ಲ ಚಪಾತಿ ಊಟ ಇರ್ಬೇಕು. ನಮ್ಮ ಮನೇಲಿ ಮಾರ್ನಿಂಗ್ಗೆ ಮುದ್ದೆ ಅನ್ನ ಸಾರು ರೆಡಿ ಇರ್ಬೇಕು. ಹಾ ಮಾರ್ನಿಂಗ್ ಆ ಮುದ್ದೆನಾ? ಸಂತು ಮುದ್ದೆ ಮಾಡ್ಕೊಟ್ರೆ ಖುಷಿ ಪಡುತ್ತೆ. ಬಟ್ ಆಫೀಸ್ಗೆ ಹೋಗೋದು ಹೌದು, ಬಾಕ್ಸ್ ಎಲ್ಲ ಮನೆ ಬಾಕ್ಸಿಗೆ ತಗೊಂಡೋಗಲ್ಲ. ಹೌದಾ? ಡೈರಿಲಿ ಕ್ಯಾಂಟೀನ್ ಇರುತ್ತೆ, ನೀಟಾಗಿ ಪ್ರಿಪೇರ್ ಮಾಡ್ತಾರೆ ಅಂದ್ಬಿಟ್ಟು ಊಟ ಅಲ್ಲೇ. ಸಂಜೆ ನಮ್ಮನೇಲಿ ಊಟಕ್ಕೆ ಅಷ್ಟೊಂದ್ ಆದ್ಯತೆ ಇಲ್ಲ. ಅದೇ ನಮ್ಮ ಅತ್ತೆ ಎಲ್ಲ ಮಾಡ್ಕೊಡ್ಬಿಡ್ತಾರೆ. ಅನ್ನ ಸಾಂಬಾರು ಪಲ್ಯ ಬೆಳಗ್ಗೆ ಒಂದ್ ತಿಂಡಿ ಎಲ್ಲ ಮಾಡ್ತಾರ. ದೀನ್ ಬೇರೆ 8 ಕಾಲಿಗೆ ಹೋಗ್ತಾಯ್ತಲ್ಲ, ಅಷ್ಟ್ರಲ್ಲಿ ಅವ್ರಿಗೆ ಏನ್ ಬೇಕು ಅದನ್ನೆಲ್ಲ ಮಾಡಿ ಅವ್ರಿಗೆ ತಿಂದು ಕಳ್ಸಾದ್ಮೇಲೆ 8 ಕಾಲುಗಳು ಹೋದ್ಮೇಲೆ 5 ಮಿನಿಟ್ಸ್ ಬ್ರೇಕ್ ತಗೊಂಡು ಆಮೇಲೆ ಕಿಚನ್ ಹೋದ್ರೆ ಅನ್ನ ಸಾರು ಮುದ್ದೆ ನಮ್ ಕೊನೆಗ್ ಏನ್ ಮಾಡ್ತೀವಿ ಹೇಳು? ಕೊನೆಗ್ ಆಗಿಲ್ಲ ಅಂದ್ರೆ ನಡೀರಿ ಎಲ್ಲಾರು ಅಂದ್ಬಿಟ್ಟು ಹೋಗ್ಬಿಟ್ಟು ತಿಂಡಿ ತಿನ್ಕೊಬರಕ್ ಹೋಗ್ತೀವಿ. ನಮ್ಮ ಮನೆ ತಿನ್ನಲ್ಲ ಹೊರಗಡೆ, ಅಪರೂಪ ತಿಂತಾರೆ. ಇನ್ನೇನ್ ಅಕ್ಕಿ ಹಾಕಿ ಇದಕ್ಕೆ ಆಯ್ತಲ್ಲೇ? ಹಾ ಟೇಸ್ಟ್ ಮಾಡಿಲ್ಲ ನಾನು ಸಾರು ಸಾಂಬಾರು. ಇಲ್ಲ ಇಲ್ಲ ಹುರ್ಗುದಿನಲ್ಲ. ಇನ್ನೊಂದ್ ಸ್ವಲ್ಪ ಖಾರ ಹಾಕ್ಬೋದಾಗಿತ್ತು. ಖಾರ ಬೇಕಿಲ್ಲ, ನಮ್ಮ ಮಕ್ಳು ತಿಂತಾರಲ್ಲ. ಮಕ್ಳು ಇನ್ನೇನ್ ಸರಿಯಾಗಿದೆ ಕಣ ಅಂದ್ಬಿಡು. ಫಸ್ಟ್ ಆದ್ಯತೆ ಮಕ್ಕಳಿಗೆ. ನಾನು 2 ಟೈಮ್ ಉಪ್ಪು ಹಾಕೇ ಇಲ್ಲ ಇದುವರೆಗೂ. ಹಾ ಒಂದೇ ಸರಿ ತಿರು. ನೀನ್ ಬಿಡೆ, ನೀನ್ ಬೇರೆ ಲೆವೆಲ್ ಕಡೆ. ಈಗ ಈಗ ಅಕ್ಕಿ ಕಳಿತೀರಾ ಅಕ್ಕಿ ತೊಳೆಯಲ್ಲ ನಾನು. ಯಾಕೆ ಕಳಿಬೇಕು ನಾವು. ಯಾಕೆ ಅಕ್ಕಿ ತೊಳಿಬೇಕು? ಏನೇ ತೊಳಿಬಾರ್ದು, ತೊಳಿಬೇಕು ಅಂತಂದ್ರೆ ಅದು ಎಲ್ಲೆಲ್ಲಿಂದಾನೇ ಎಕ್ಸ್ಪೋರ್ಟ್ ಆಗಿರುತ್ತೆ. ಅವಾಗ ನೀವು ಸ್ವಲ್ಪ ವಾಶ್ ಮಾಡ್ಬೇಕು ಒಂದ್ಸತಿ. ಕೊಡದಂತ ಕೊಡ್ತೀನಿ. ನೀರ್ ಬೇಕಾ? ಏನಂತ? ಕೀ ಕೊಡಲ್ಲ. ಅಯ್ಯಪ್ಪ ಕೊಡಲ್ಲ. ಲೋನಾ? ಲೇಖಣೆ ಅವಳು, ಅವನು ಸಾರಿ ಅವಳು. ಓ ಬಾರಿ ಜೋರವಳೆ ಅವನ ಕಡೆ. ಕಲರ್ಫುಲ್ ಆಗಿದೆ ಮಾತ್ರ ಇದು. ಕೀ ಬೇಡ, ಬೇರೆ ತಗೊಂಡು ಅದ್ ಬೇಡವಾ? ಅಪ್ಪ ಬೈತಾರೆ. ಹೊಡದ್ನಾ? ಲೇ ಚಾಂದಿನಿ ಅವ್ನ್ ಹೊಡ್ದ. ನಿಮ್ಗೆ ಫೋನ್ ಕೊಟ್ಟು ಟಿವಿ ಕೊಟ್ಟು ಫೋನ್ ಕೊಡ್ಬೇಕಾ? ಇವ್ನ್ ಕ್ಯಾಮ್ರಾ ಹಿಡಿದ ತಕ್ಷಣ ಚೆನ್ನಾಗಿ ಸ್ಮೈಲ್ ಮಾಡ್ತಾನೆ ಕಣೆ ಅವನು. ಎಗಡೆ ನೀಟಾಗಿ ಕುತ್ಕೊಳ್ಳಿ ಇವಾಗ. ಎದ್ದೇಳ್ರು. ಬಾರ. ನಿನ್ ಫೋನ್ ಕಿತ್ತೆ ಎಸಿತೀನಿ ನೋಡು ನಾನು ಇವಾಗ. ಬಾ ಸುಮ್ನೆ ಸುಮ್ನೆ ಟೈಮ್ ಪಾಸ್ ಮಾಡ್ತಾವಳೆ ಅವಳು. ಏನಂತ ಏನಂತ
ಮನೆ ಜವಾಬ್ದಾರಿ ಅಂತಂದ್ರಲ್ಲ